ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಿಂದ ಈಗ ಸದ್ಯ ಜಸ್ಟ್ ಲೈವ್ ಅಪ್ಡೇಟ್ ಬರ್ತಾ ಇದೆ. ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಸೀಸನಲ್ಲಿ 2 ಫಿನಾಲೆಗಳು ನಡೆಯಲಿದೆ. ಅದರಲ್ಲಿ ಮೊದಲನೇ ಫಿನಾಲೆ 3ನೇ ವಾರದಲ್ಲಿ ನಡೆಯಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅದಕ್ಕಾಗಿ ಆ ಒಂದು ಯಾವುದೇ ಸಮಯದಲ್ಲಿ ಉಳಿದಿರುವಂಥ 18 ಸ್ಪರ್ಧಿಗಳು ಯಾವುದೇ ಸಮಯದಲ್ಲಿ ಬೇಕಾದರೂ ಎಲಿಮಿನೇಟ್ ಆಗಿ ಹೋಗ್ಬೋದು. ಈ ಎಲಿಮಿನೇಷನ್ನಿಂದ ಪಾರಾಗಲು ಅವ್ರಿಗೆ ಇರುವುದು ಕೇವಲ ಒಂದೇ ಅವಕಾಶ, 3ನೇ ವಾರಕ್ಕೆ ಅವರು ಫೈನಲಿಸ್ಟ್ ಆಗಬೇಕು. ಆಗ ಹಲವಾರು ಟಾಸ್ಕ್ಗಳನ್ನು ನಮ್ಮ ಬಿಗ್ ಬಾಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಒಂದು ಟಾಸ್ಕನ್ನು ಗೆಲ್ಲುವುದರ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮೂರನೇ ವಾರದಲ್ಲಿ ನಡೆಯಲಿರುವ ಫಿನಾಲೆಗೆ ಆಯ್ಕೆ ಆಗಿರುವಂಥ ಮೊದಲ ಫೈನಲಿಸ್ಟ್ ಸ್ಪರ್ಧಿಗಳು ಯಾರು ಅಂತ ನೋಡ್ತಾ ಹೋಗೋಣ. 2 ಜನ ಫೈನಲಿಸ್ಟ್ ಸ್ಪರ್ಧಿಗಳು 3ನೇ ವಾರಕ್ಕೆ ಆಯ್ಕೆ ಆಗಿದ್ದಾರೆ. ಹಾಗಾದರೆ ಯಾರು ಅಂತ ನೋಡ್ತಾ ಹೋಗೋದಾದರೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ 18 ಜನ ಸ್ಪರ್ಧಿಗಳ ಪೈಕಿ ಒಂದು ಟಾಸ್ಕನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಅದು ಕೂಡ ಸೀಕ್ರೆಟ್ ಟಾಸ್ಕ್. ಅದು ನಮ್ಮ ಚಂದ್ರಪ್ರಭಾ ಹಾಗೆ ಡಾಗ್ ಸತೀಶ್ ಅವರಿಗೆ ನೀಡಿದ್ದಾರೆ. ಅವರು ಒಂದು ಆಟವನ್ನು ಆಡುವಂಥ ಅಂದರೆ ಜಟ್ಟಿಗಳ ಜೊತೆಗೆ ಒಂದು ಆಟವನ್ನು ಆಡಬೇಕು. ಆದರೆ ಆ ಒಂದು ಸೀಕ್ರೆಟ್ ಟಾಸ್ಕ್ ಏನಪ್ಪ ಅಂದರೆ ತಮ್ಮ ತಂಡವನ್ನು ತಾವೇ ಸೋಲಿಸುವಂಥ ಒಂದು ಸೀಕ್ರೆಟ್ ಟಾಸ್ಕನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಟಾಸ್ಕನ್ನು ನಮ್ಮ ಡಾಗ್ ಸತೀಶ್ ಹಾಗೆ ಚಂದ್ರಪ್ರಭಾ ಅವರು ಗೆದ್ದಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಈ ಟಾಸ್ಕನ್ನು ಗೆಲ್ಲೋದ್ರಿಂದ ಅವರಿಗೆ ಆಗುವಂಥ ಅಡ್ವಾಂಟೇಜ್ ಏನಪ್ಪ ಅಂದರೆ ಅವರು 3ನೇ ವಾರಕ್ಕೆ ನೇರವಾಗಿ ಫೈನಲಿಸ್ಟ್ಗಳಾಗಿ ಆಯ್ಕೆ ಆಗ್ತಾರೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಸ್ಕನ್ನು ಕೊಟ್ಟಿದ್ದಾರೆ. ಆ ಒಂದು ಟಾಸ್ಕನ್ನು ಗೆಲ್ಲುವುದರ ಮೂಲಕ ಮೊದಲ 2 ಸ್ಪರ್ಧಿಗಳಾಗಿ ಫೈನಲಿಸ್ಟ್ ಸ್ಪರ್ಧಿಗಳಾಗಿ ನಮ್ಮ ಡಾಗ್ ಸತೀಶ್ ಹಾಗೆ ಚಂದ್ರಪ್ರಭಾ ಅವರು ಆಯ್ಕೆ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಬಂದಿದೆ. ಒಂದು ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಸ್ಕನ್ನು ಕೊಟ್ಟಿದ್ದಾರೆ. ತಮ್ಮ ತಂಡದಲ್ಲಿ ಇದ್ದುಕೊಂಡೇ ತಮ್ಮ ತಂಡವನ್ನು ಸೋಲಿಸಬೇಕಂದ್ರೆ ಒಂದು ರೀತಿಯ ಕಷ್ಟ ಆಗ್ತದೆ. ಆದರೆ ಇದು ಸೀಕ್ರೆಟ್ ಟಾಸ್ಕ್ ಮಾಡಲೇಬೇಕು. ಈ ಒಂದು ಟಾಸ್ಕನ್ನು ಅವರು ಕಂಪ್ಲೀಟ್ ಮಾಡಿ ಮೊದಲ 2 ಫೈನಲಿಸ್ಟ್ ಸ್ಪರ್ಧಿಗಳಾಗಿ ಆಯ್ಕೆ ಆಗಿದ್ದಾರೆ ಅನ್ನೋಂಥ ಮಾಹಿತಿ ಬರ್ತಾ ಇದೆ. ನೋಡೋಣ ಎಪಿಸೋಡ್ಗಳಲ್ಲಿ ಯಾವ ರೀತಿಯಾಗಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಇರ್ತವೆ ಅಂತ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಡಾಗ್ ಸತೀಶ್ ಆಗಿ ಚಂದ್ರಪ್ರಭು ಆಯ್ಕೆ ಆಗಿದ್ದಾರೆ. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.